ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಪ್ಲೋರ್ ವಿತ್ ಸೂರಿ ಯೂಟ್ಯೂಬ್ ಚಾನಲ್. ನಿನ್ನೆಯ ಕತೆ ನವದಂಪತಿಗಳಾಗಿ ಹೊಸ ಜೀವನವನ್ನು ಆರಂಭಿಸಲು ಅಡಿಪಾಯ ಹಾಕಬೇಕಾದವರ ಬಾಳಲ್ಲಿ ಬೆಳಕಿಲ್ಲದ ಜೀವನ ಆರಂಭವಾಗಿತ್ತು. ಇಂದಿನ ಕಗ್ಗತ್ತಲ ರಾತ್ರಿಯಂತೆ ಸಂಸ್ಕೃತಿಯ ಬಾಳಿಗೆ ಚೈತನ್ಯವಾಗಬೇಕಾಗಿದ್ದ ಚೈತನ್ಯ ಸಂಸ್ಕಾರವಿಲ್ಲದವನಂತೆ ವರ್ತಿಸಿದ್ದ. ಪರಿಚಯವಿಲ್ಲದ ವಾತ್ಸಲ್ಯದ ಈ ಸಂಸ್ಕೃತಿಗೆ ಸಹಾಯ ಹಸ್ತ ಕರುಣಿಸಿದ್ದರು. ಮುಂದೆ ಒಮ್ಮೆ ಸಂಸ್ಕೃತಿಯೆಡೆ ದೃಷ್ಟಿ ನೆಟ್ಟರು. ಹೊರಗಿನ ಕತ್ತಲೆಯನ್ನು ದಿಟ್ಟಿಸುತ್ತಿತ್ತು ಅವಳ ಕಂಗಳು. ಎಲ್ಲೋ ಕಳೆದು ಹೋದಂತಿತ್ತು ಅವಳ ಕುಳಿತ ಭಂಗಿ. ಅವಳ ಮುಖದ ಮೇಲೆ ಗೋಚರಿಸುತ್ತಿದ್ದ ನೋವಿನ ಎಳೆಯನ್ನು ನೋಡಿ ನಿಟ್ಟುಸಿರು ಬಿಟ್ಟರು. ಏನಾಗಿದೆ ಈಗಿನ ಪೀಳಿಗೆಯಲ್ಲ? ಪ್ರೀತಿ, ಪ್ರೇಮ, ನಂಬಿಕೆಯ ಅರ್ಥ ಗೊತ್ತಿಲ್ಲದವರೇ ಇವರು. ತಾಳಿ ಕಟ್ಟಿದ ಹೆಂಡತಿಯನ್ನು ನಡುಬೀದಿಯಲ್ಲಿ ಮಧ್ಯರಾತ್ರಿ ತೊರೆದು ಹೋಗುವುದು ಸಂಸ್ಕಾರವೇ? ಇಷ್ಟವಿಲ್ಲದಿರಲಿ, ಮನುಷ್ಯತ್ವದ ಕಿಂಚಿತ್ ಕರುಣೆಯೂ ಇಲ್ಲವೇ? ಅದೆಷ್ಟು ಮೂಢರು! ಜವಾಬ್ದಾರಿ, ಕರ್ತವ್ಯದ ಅರಿವಿಲ್ಲ. ತಮ್ಮ ಈಗಿನ ಕ್ಷಣಿಕ ಭಾವನೆಯಲ್ಲಿ ಬಂದಿಯಾಗಲಿಚ್ಛಿಸುತ್ತಾರೆ ವಿನಃ ಸಂಬಂಧಗಳ ಬೆಲೆ ತಿಳಿದಿರಲಿಲ್ಲವಲ್ಲ. ಅದನ್ನು ಕಳೆದುಕೊಂಡ ಮೇಲೆ ಅರ್ಥವಾಗಬೇಕು ಇವರಿಗೆಲ್ಲ ಎಂದು ತಮ್ಮ ಮುಂದೆ ದಿನನಿತ್ಯ ಕಾಣುವ ಘಟನೆ ನೆನೆದು ನಿಟ್ಟುಸಿರು ಬಿಟ್ಟವರು ಹಾಗೆಯೇ ಕಣ್ಮುಚ್ಚಿದರು. ಕಾರು ಒಂದು ಫ್ಲಾಟ್ ಮುಂದೆ ಬಂದು ನಿಂತಿತು. ಕಾರೊಳಗೆ ಕುಳಿತವರಿಬ್ಬರು ತಮ್ಮ ತಮ್ಮ ಯೋಚನೆಯ ಜಾಡುಗಳನ್ನು ಬಿಟ್ಟು ವಾಸ್ತವ ಕೇಳಿದರು. ಸಂಸ್ಕೃತಿಯ ಮನೆ ಕಡೆ ಒಮ್ಮೆ ಕಣ್ಣಾಡಿಸಿ ತನ್ನ ಬ್ಯಾಗನ್ನೆತ್ತಿಕೊಂಡು ಕೆಳಗಿಳಿದಳು. ಮನೆಯಲ್ಲಿ ಲೈಟ್ ಉರಿಯುತ್ತಿತ್ತು. ಚೈತನ್ಯ ಎಚ್ಚರವಾಗಿರುವುದರ ಪ್ರತೀಕವದು. ಅಮ್ಮ, ನಿಮ್ಮಿಂದ ತುಂಬಾ ಸಹಾಯವಾಯಿತು. ನೀವು ಸಿಗದೆ ಹೋಗಿದ್ದರೆ ಆ ಕತ್ತಲೆಗೆ ಹೆದರಿ ಇಷ್ಟರೊಳಗೆ ನನ್ನ ಪ್ರಾಣವೇ ಹೋಗಿರುತ್ತೇನು ಎಂದು ಕೈ ಜೋಡಿಸಿ ನುಡಿದಳು. ಅವರು ಇಳಿದು ಬಂದವರೇ, ಅಮ್ಮ ಎಂದು ಬಾಯಿ ತುಂಬ ಕರೆದವಳು ಇಂಥ ಕೆಟ್ಟ ಮಾತು ಯಾಕಾಡ್ತಿ? ಈ ಅಮ್ಮನಿಗೆ ನೋವಾಗುವುದಿಲ್ಲವೇನೋ? ಕಷ್ಟದಲ್ಲಿರುವವರಿಗೆ ಈ ದೇವರು ಯಾವುದೋ ಒಂದು ರೀತಿ ಸಹಾಯ ಮಾಡುತ್ತಾನೆಂದು ನಾನು ನಂಬುತ್ತೇನೆ. ಇಲ್ಲಿಯೂ ಅಷ್ಟೇ ಆಗಿರುವುದು. ನನ್ನದೇನು ಹೆಚ್ಚುಗಾರಿಕೆ ಇಲ್ಲ ಎಂದು ಅವಳ ಕೆನ್ನೆ ತಟ್ಟಿದವರು ತಮ್ಮ ಕೈಯಲ್ಲಿದ್ದ ಚೀಟಿಯನ್ನು ಅವಳಿಗೆ ನೀಡುತ್ತಾ, ಇದರಲ್ಲಿ ನನ್ನ ಫೋನ್ ನಂಬರ್ ಇದೆ ಮಗು. ನಿನಗೇನಾದರೂ ತೊಂದರೆ ಎದುರಾದರೆ ಈ ಅಮ್ಮನಿಗೆ ತಿಳಿಸಲು ಬರೆಯಬೇಡ. ನಾನಿನ್ನು ಬರುತ್ತೇನೆ ಎಂದು ತಿರುಗಿ ಹೊರಟರು. ಅವರ ವಾತ್ಸಲ್ಯಕ್ಕೆ ಮಾರು ಹೋಗಿದ್ದ ಸಂಸ್ಕೃತಿ ಮೂಕಿಯಾಗಿದ್ದಳು. ತಕ್ಷಣ ಎಚ್ಚೆತ್ತವಳು ಬಾಗಿ ಅವರ ಕಾಲಿಗೆ ನಮಸ್ಕರಿಸಿ, ಅಮ್ಮ, ಇದೇ ನನ್ನ ಮನೆ. ಇಲ್ಲಿವರೆಗೆ ಬಂದು ಹಾಗೆ ಹೋಗುತ್ತಿರುವಲ್ಲ, ಒಳಗಡೆ ಬನ್ನಿ ಎಂದು ಮುಗ್ಧತೆಯಿಂದ ಆತಂಕವನ್ನು ಮತ್ತೆ ಆಹ್ವಾನಿಸಿದಳು. ಅವಳ ಆತಂಕ ಅವರಿಗೆ ಅರ್ಥವಾಯಿತು. ಅದನ್ನವರೇ ಹೋಗಲಾಡಿಸಿಬಿಟ್ಟರು. ಈಗ ಬರುವುದಿಲ್ಲ ಪುಟ್ಟ. ಇನ್ನೊಮ್ಮೆ ನನ್ನ ಮಗಳ ಮನೆಗೆ ಬರಬೇಕಾದ ಸಂದರ್ಭ ಬಂದರೂ ಬರಬಹುದಲ್ಲವೇ? ಆಗ ನೀ ಕರೆಯದಿದ್ದರೂ ನಾ ಖಂಡಿತ ಬರುವೆ, ನನ್ನ ಮಗಳಿಗೋಸ್ಕರ ಎಂದು ಒಗಟಾಗಿ ನುಡಿದು ಕಾರನ್ನೇರಿ ಕೈ ಬೀಸಿದರು. ಕಾರು ಮರೆಯಾಯಿತು. ಇಷ್ಟೊತ್ತು ಅಮ್ಮನ ಮಡಿಲಲ್ಲಿದ್ದ ಸಂತೋಷವಿತ್ತು ಸಂಸ್ಕೃತಿಯ ಮುಖದಲ್ಲಿ. ಅವರು ಹೋದತ್ತ ನೋಡುತ್ತಲೇ ಇದ್ದಳು. ಅವಳ ಸಂತೋಷವೂ ಮರೆಯಾಯಿತು. ಮನೆಯತ್ತ ತಿರುಗಿದಳು. ಮುಂದಿರುವ ದೊಡ್ಡ ಗೇಟನ್ನು ಶಬ್ದವಾಗದಂತೆ ಮೆಲ್ಲಗೆ ನೂಕಿದಳು. ತೆರೆದುಕೊಂಡ ಗೇಟನ್ನು ಮತ್ತೆ ಯಥಾಸ್ಥಿತಿಯಲ್ಲಿರಿಸಿ ನಿಧಾನವಾಗಿ ಹೆಜ್ಜೆರಿಸುತ್ತಾ ಅವಳ ಕನಸಿನ ಮನೆಯೊಳಗೆ ಪಾದ ಊರಿದಳು. ಅವಳಿಗೇನೋ ಆ ಮನೆ ಹೊಸದಲ್ಲ. ಚೈತನ್ಯ ಮತ್ತು ಅವಳ ಮದುವೆಗಿಂತ ಮೊದಲು ಅತ್ತೆಯ ಜೊತೆಗೊಮ್ಮೆ ಬಂದಿದ್ದಳು. ಮದುವೆಯಾದ ನಂತರ ಮನೆಯವರೊಂದಿಗೆ ಬಂದು ಹೋಗಿದ್ದಳು. ಆದರೆ ಈ ದಿನ ಸ್ವಲ್ಪ ಭಿನ್ನ. ಮೊದಲೆರಡು ಬಾರಿ ತುಂಬಾ ಸಂತೋಷವಾಗಿ ಬಂದಿದ್ದಳು. ಆದ್ದರಿಂದ ನೋವು, ಆತಂಕ, ಭಯ ತನ್ನೊಳಗಿಟ್ಟುಕೊಂಡು ದ್ವೇಷಿಸುವ ವ್ಯಕ್ತಿಯ ಮನೆಯೊಳಗೆ ಬಂದಿದ್ದಳು. ಅವಳು ಪ್ರೀತಿಸುವ ವ್ಯಕ್ತಿಯ ಮನದೊಳಗಲ್ಲ. ಬಾಗಿಲು ಸಂಪೂರ್ಣ ತೆರೆದೇ ಇತ್ತು. ತಾನು ಬಂದೇ ಬರುತ್ತೇನೆಂಬ ನಂಬಿಕೆ ಇದ್ದಿರಬೇಕು ಎಂದುಕೊಂಡಳು. ಚೈತನ್ಯನ ನೆನಪು ಬಂದಿದ್ದೇ ಭಯವಾಗತೊಡಗಿತು. ಸುತ್ತಲೂ ಕಣ್ಣಾಡಿಸುತ್ತಾ ಸ್ವಲ್ಪ ಮುಂದೆ ಬಂದವಳು ಎಲ್ಲಿಗೆ ಹೋಗಬೇಕೆಂದು ಅರ್ಥವಾಗದೆ ನಿಂತಲ್ಲೇ ನಿಂತಿದ್ದಳು. ಅವಳಿಗೆ ಮನೆಯ ಮೂಲೆ ಮೂಲೆಯು ಚಿರಪರಿಚಿತವೇ. ಆದರೀಗ ಚೈತನ್ಯನೇ ಅಪರಿಚಿತನಂತೆ ವರ್ತಿಸುವಾಗ ಅವನ ಮನೆಯೂ ಅಪರಿಚಿತವಲ್ಲವೇ ಎಂದುಕೊಂಡಳು. ಅವಳನ್ನು ನಡುರಾತ್ರಿ ನಡುಬೀದಿಯಲ್ಲಿ ಬಿಟ್ಟು ಬಂದವನಿಗೆ ವಿಪರೀತ ಟೆನ್ಷನ್ ಆಗಿತ್ತು. ಮನದಲ್ಲಿ ನೂರಾರು ಗೊಂದಲಗಳು. ದಾರಿ ನೆನಪಿದೆಯೋ ಇಲ್ಲವೋ? ಏನಾದರೂ ಹೆಚ್ಚು ಕಮ್ಮಿಯಾದರೆ ಅಪ್ಪ ಅಮ್ಮನಿಗೆ ಏನೆಂದು ಉತ್ತರಿಸುವುದು? ಅವನು ದ್ವೇಷಿಸುವ ಮುದ್ದು ಹುಡುಗಿ ಮನೆಯವರ ಪ್ರೀತಿಯ ಕಣ್ಮಣಿ. ಅವಳಿಗೇನಾದರೂ ಆದರೆ ಮನೆಯವರು ಅವನನ್ನು ಈ ಜನ್ಮದಲ್ಲಿ ಕ್ಷಮಿಸಲಾರರು. ಅದರೊಂದಿಗೆ ತನಗೆ ತಿಳಿದಿರುವ ಸತ್ಯ, ಅವಳ ಅಸಲಿ ಮುಖದ ಹಿಂದಿದ್ದ ನಕಲಿಯ ಮುಖ ನೆನಪಾದೊಡನೆ ಅವನ ಕೈ ಮುಷ್ಟಿ ಬಿಗಿಯಾಗಿತು. ಸ್ವಲ್ಪ ಮೆದುವಾದ ಹೃದಯ ಕಟುವಾಯಿತು. ತನ್ನ ಪ್ರೀತಿಯ ನಾಟಕದಲ್ಲಿ
ತನ್ನವರ ನಂಬಿಕೆಯ ಆಳವನ್ನು ಗೆದ್ದು ಬಿಟ್ಟಿರುವ ಅವಳು ಸಾಮಾನ್ಯದವಳಲ್ಲ. ಅವರನ್ನು ಪ್ರೀತಿಯ ಸಾಗರದ ಮಧ್ಯದಲ್ಲಿ ನಿಲ್ಲಿಸಿರುವವಳು. ಯಾವ ಸಂದರ್ಭದಲ್ಲಾದರೂ ಅವರು ಮುಳುಗುವ ಸಾಧ್ಯತೆ ಇತ್ತು. ಸತ್ಯ ಅರಿವಾದರೆ ತನ್ನವರು ಇದ್ದು ಇಲ್ಲದಂತೆ ಜೀವಂತ ಶವವಾಗಿ ಮುಳುಗುತ್ತಾರೇನೋ, ಅಥವಾ ಸತ್ಯ ಗೊತ್ತಾಗಲು ಬಿಡದೆ ತಾನೇ ತನ್ನ ಕೈಯಾರೆ ಅವರಿಗೆ ಮುಕ್ತಿ ಕಾಣಿಸುವಳೇನೋ. ನನಗೊಬ್ಬನಿಗಾದರೂ ಎಲ್ಲವೂ ಸ್ಪಷ್ಟವಾಗಿದೆಯಲ್ಲ. ಅವಳ ಕಪಟವನ್ನು ಬಯಲು ಮಾಡಿ ನಾನು ನನ್ನವರನ್ನು ಕಾಪಾಡಿಕೊಳ್ಳಲೇಬೇಕು. ಅವಳಿಗೆ ಸರಿಯಾದ ಪಾಠ ಕಲಿಸುತ್ತೇನೆ. ಕೆಟ್ಟದ್ದು ಯೋಚಿಸುವ ಮುನ್ನೊಮ್ಮೆ ಈ ಚೈತನ್ಯ ನೆನಪಾಗಬೇಕು. ಹಾಗೆಯೇ ತನ್ನಲ್ಲಿಯೇ ಗಟ್ಟಿಯಾಗಿ ಹೇಳಿಕೊಂಡ. ದೀರ್ಘಾಲೋಚನೆಯಲ್ಲಿದ್ದ ಮುಳುಗಿ ಆ ಕಡೆಯಿಂದ ಈ ಕಡೆ ಶತಪಥ ತಿರುಗಾಡುತ್ತಿದ್ದ ಚೈತನ್ಯ ಸಂಸ್ಕೃತಿಯ ಕಣ್ಣಿಗೆ ಬಿದ್ದ. ಈಗ ಅವಳ ಮುಖದಲ್ಲಿ ಸುಂದರವಾದ ಮುಗುಳ್ನಗೆಯೊಂದು ಹಾದು ಹೋಯಿತು. ನಾನು ಬರಲಿಲ್ಲವೆಂದು ಅದೆಷ್ಟು ಜಡಬಡಿಸುತ್ತಿದ್ದಾರೆ. ಪಾಪ, ಅವರಿಗೇನು ಅದೇನೋ ಟೆನ್ಷನ್ ಇತ್ತೋ ಏನೋ, ನನ್ನ ನಡುವೆಯೇ ಬಿಟ್ಟು ಬಂದಿದ್ದಾರೆ. ಈಗ ನೋಡಿದರೆ ಅದೆಷ್ಟು ನೊಂದಿದ್ದಾರೆ. ನಾನೇ ಅವರನ್ನು ತಪ್ಪು ಭಾವಿಸಿಬಿಟ್ಟೆ. ಅತ್ತೆ ಈ ಮೊದಲೇ ನನಗೆ ಹೇಳಿರುವವರಲ್ಲ, ಇವರಿಗೆ ಇಷ್ಟು ಬೇಗ ಮದುವೆಯಾಗಲು ಇಷ್ಟವಿಲ್ಲವಂತ. ಅವರಿಗೆ ಅದೇನು ಕನಸುಗಳಿದ್ದವೆ ಅಂತ ನನಗಂತೂ ತಿಳಿಯದು. ಮಾವ ಅತ್ತೆಯ ಒತ್ತಾಯಕ್ಕೆ ಮದುವೆ ಬೇಗ ಮುಗಿಯಿತು. ಇದಂತೂ ನನಗೆ ಸಂತಸದ ಸಂಗತಿ. ಅವರಿಗೂ ನಾನೆಂದರೆ ತುಂಬಾ ಇಷ್ಟವೇ. ನನಗಂತೂ ಅವರೆಂದರೆ ಪ್ರಾಣಕ್ಕಿಂತ ಹೆಚ್ಚು. ಅವರನ್ನು ಬಿಟ್ಟು ನನ್ನಿಂದ ಇರೋಕ್ಕಾಗಲ್ಲ. ಅವರು ಎಲ್ಲೇ ನನ್ನ ಬಿಟ್ಟು ಹೋದ್ರೂ ಅವರಿಗೋಸ್ಕರ ಮತ್ತೆ ಮತ್ತೆ ಹುಡುಕಿ ನಾನು ಬಂದೇ ಬರ್ತೀನಿ. ಅವರಿಗೂ ಈ ಬದಲಾವಣೆ ಹೊಸದೋ. ಅವರು ಇದನ್ನು ಒಪ್ಪೋ ತನಕ ನಾ ಕಾಯಬೇಕು ಅಂದುಕೊಂಡಳು ಹುಚ್ಚುಡುಗಿ. ಅದೇ ಸಮಯಕ್ಕೆ ಚೈತನ್ಯನ ಕಣ್ಣುಗಳು ಬಾಗಿಲಿನತ್ತ ಹೊರಳಿದವು. ಕಲ್ಲಿನಂತೆ ತನ್ನನ್ನೇ ತದೇಕ ಚಿತ್ತದಿಂದ ನೋಡುತ್ತಾ ನಿಂತಿದ್ದ ಹುಡುಗಿ ಕಂಡು ಬಂದಳು. ಅವಳು ಸುರಕ್ಷಿತವಾಗಿರುವುದನ್ನು ನೋಡಿ ಅವನ ಮನಸ್ಸಿಗೆ ಹಾಯ್ ಎನಿಸಿತು. ಅವಳ ಮುಖದೊಂದಿಗೆ ಮತ್ತೆ ಹಳೆಯ ಘಟನೆಗಳು ದಾಳಿ ಮಾಡಿದವು ಅವನ ಮೇಲೆ. ಮತ್ತೆ ಹುಬ್ಬು ಗಂಟಿಗಿತು, ದವಡೆಗಳು ಬಿಗಿದುಕೊಂಡವು. ಸರಸರನೆ ಅವಳ ಬಳಿಗೆ ಬಂದು ಗಾಯಗಳಿಂದಾದ ನೋವಿಗೂ ಚೈತನ್ಯ ಬಿಟ್ಟು ಹೋದ ಎಂಬ ನೋವಿಗೂ ಈ ಕಗ್ಗತ್ತಲಿಗೆ ನಡುಗಿ ಬೆದರಿ ಭೀತಿಗೊಂಡು ಬಿಕ್ಕಳಿಸುತ್ತಿರುವುದನ್ನು ಹೊಳಪು ವದನ ಕಳೆಗೊಂಡಿತು. ಅವಳನ್ನು ನೋಡಿದರೆ ತುಂಬಾ ಸುಸ್ತಾಗಿದೆ ಎಂದು ತಿಳಿಯುತ್ತಿತ್ತು. ಚೈತನ್ಯನಿಗೆ ಅವಳ ಮುಖ ನೋಡುತ್ತಲೇ ತಿಳಿದಿದ್ದರೂ ಅವನು ಬೇಕಂತಲೇ ಅದನ್ನು ನಿರ್ಲಕ್ಷಿಸಿದ. ಅವಳನ್ನೊಮ್ಮೆ ತೀಕ್ಷ್ಣವಾಗಿ ದಿಟ್ಟಿಸಿದವ ಮಹಾರಾಣಿಯವರು ಅದೆಷ್ಟು ಕಷ್ಟಪಟ್ಟು ಬಂದಿದ್ದರೋ. ಬಾಗಿಲನ್ನು ಭದ್ರಪಡಿಸಿ ನೆಮ್ಮದಿಯಾಗಿ ನಿದ್ದೆ ಮಾಡಿ. ನಾಳೆಯಿಂದ ಇನ್ನಾರ ನೆಮ್ಮದಿ ಕೆಡಿಸ ಹುನ್ನಾರವಿದೆಯೋ ಯಾರಿಗೆ ಗೊತ್ತು. ಅದಕ್ಕೆಲ್ಲ ಇದೇ ಕೊನೆಯಲ್ಲವೇ. ನಾಳೆಯಿಂದ ಹೊಸತರ ಆರಂಭ ತಮಗೆ. ಇವತ್ತೇ ಸುಖ ನಿದ್ರೆಯ ಕೊನೆ ದಿನವಾಗಿರಬಹುದಲ್ಲವೇ ನಿಮಗೆ ಎಂದವನು ಮೆಟ್ಟಿಲು ಹತ್ತತೊಡಗಿದ. ಚೈತನ್ಯನ ಒಗಟು ಮಾತಿಂದ ಸಂಸ್ಕೃತಿಯ ಮನಸ್ಸಿಗೆ ಮತ್ತೆ ನೋವಾಯಿತು. ಈಗಷ್ಟೇ ಹಳೆಯ ಘಟನೆ ಮರೆತು ಉಲ್ಲಾಸ ತುಂಬಿಕೊಂಡವಳಿಗೆ ಅದೇ ಗಾಯವನ್ನು ಮತ್ತೆ ಕೆರೆದು ಇರುತ್ತೇನೆಂದು ಸೂಚನೆ ಕೊಟ್ಟು ಹೋಗಿದ್ದ. ಅವನನ್ನು ಒಗಟಾಗತೊಡಗಿದ ಅವಳಿಗೆ ಸುಮ್ಮನೆ ನಿಂತವಳು ತನ್ನ ಕಾಲಿಗೆ ಬುದ್ಧಿ ಹೇಳಿ ಓಡಿಸಿದಳು. ಬಾಗಿಲ ಕಡೆ ಅದನ್ನು ಭದ್ರಪಡಿಸಿ ಚೈತನ್ಯ ಹೋದ ಕಡೆ ತಾನು ಹೋದಳು. ಚೈತನ್ಯನಿಗೆ ಅವಳ ಮುದುಡಿ ಹೋದ ಮುಖದ ನೆನೆದು ಸಂತಸವಾಯಿತು. ಹಾಡು ಗುನುಗುತ್ತಾ ಮಲಗುವ ತಯಾರಿಯಲ್ಲಿದ್ದ. ಹಿಂದಿನಿಂದ ಕಾಲ್ಗೆಜ್ಜೆಯ ನಾದ ಅವನ ಕಿವಿ ತಲುಪಿತು. ಹಿಂದಿರುಗಿದ ಡೋರ್ ಬಳಿ ಬ್ಯಾಗನ್ನು ಹಿಡಿದು ನಿಂತಿದ್ದಳು ಅವನ ಹೆಂಡತಿ. ಈ ಕತೆ ಇನ್ನೂ ಕೂಡ ಮುಂದುವರಿಯುವುದು ಸ್ನೇಹಿತರೆ. ಮತ್ತೆ ನಾಳೆ ನಿಮ್ಮನ್ನೆಲ್ಲ ಭೇಟಿಯಾಗುತ್ತೇನೆ. ಹಾಗೆ ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದಂತೆ ನಿಮ್ಮ ಯಾವುದೇ ನೋವು ನಲಿವುಗಳಿದ್ದರೂ ನಮ್ಮ ವಾಟ್ಸಪ್ ಮೂಲಕ ಶೇರ್ ಮಾಡಿಕೊಳ್ಳಬಹುದು. ನಾವೇ ನಿಮಗೆ ಕರೆ ಮಾಡುತ್ತೇವೆ, ನಿಮ್ಮೊಂದಿಗೆ ಮಾತನಾಡುತ್ತೇವೆ, ನಿಮ್ಮ ನೋವು ನಲಿವುಗಳನ್ನು ಹಂಚಿಕೊಳ್ಳುತ್ತೇವೆ. ನಮ್ಮ ವಾಟ್ಸಪ್ ಸಂಖ್ಯೆ 8904147238 8904147238. ನೀವು ಈ ನಂಬರಿಗೆ ವಾಟ್ಸಪ್ನಲ್ಲಿ ನಿಮ್ಮ ನೋವು ನಲಿವುಗಳನ್ನು ಹಂಚಿಕೊಂಡಲ್ಲಿ ನಾವು ನಿಮಗೆ ಕರೆ ಮಾಡಿ ನಿಮ್ಮ ನೋವಿಗೆ ಸ್ಪಂದಿಸುವ ಅಥವಾ ನಿಮ್ಮ ನೋವು ನಲಿವುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳುವ ಅವಕಾಶ ನಮಗೂ ಸಿಗುತ್ತದೆ. ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರುವವರು ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.